ನೀವು ಮೆಟ್ರೋ ದರನ 90 ರೂಪಾಯಿ ಮಾಡಿದೀರಾ. ಈಗ ನಾನು ಅದೇ ಮೀಟಿಂಗ್ ನಿಂದ ಹೊರಗಡೆ ಬಂದಿರೋದು. ಡೆಲ್ಲಿ ಮೆಟ್ರೋ ರೇಟು 12 ಕಿಲೋಮೀಟರ್ ಹೋಗಕ್ಕೆ 30 ರೂಪಾಯಿ, ಬೆಂಗಳೂರಿನಲ್ಲಿ 60 ರೂಪಾಯಿ. ಅದೇ ಡೆಲ್ಲಿ ಮೆಟ್ರೋ, ಮುಂಬೈ ಮೆಟ್ರೋ 15 ರಿಂದ 18 ಕಿಲೋಮೀಟರ್ ಹೋಗಕ್ಕೆ 32 ರೂಪೀಸ್, ಬೆಂಗಳೂರಿನಲ್ಲಿ 66 ರೂಪೀಸ್. ಡಬಲ್. ನೀವು ಅಲ್ಲಿಗೆ ಕೊಡಿ ಸಬ್ಸಿಡಿ. ಅಲ್ಲಿ ಯಾಕೆಂದ್ರೆ ನೀವೇ ಹೇಳ್ದಂಗೆ ಮಧ್ಯಮ ವರ್ಗದವ್ರು ಓಡಾಡ್ತಾರಲ್ಲ, ಕೊಡಿ ಅವ್ರಿಗೆ ಸಬ್ಸಿಡಿ. ಬೆನ್ಸ್ ಕಾರ್ ನಲ್ಲಿ ಹೋಗುವಂತ ವ್ಯಕ್ತಿಗೆ ಇಂಥ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ, ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್ ಇಲ್ಲದೆ ಪ್ರಾಜೆಕ್ಟ್ ಅನ್ನ ಮಾಡಿ 7,500 ಕೋಟಿ ರೂಪಾಯಿಯನ್ನ ಅವನಿಗೆ ಯಾಕೆ ಕೊಡಕ್ ಹೋಗ್ತಾ ಇದ್ದೀರಾ ಸಬ್ಸಿಡಿ ನೀವು? ಅಂದ್ರೆ ಕೇಂದ್ರ ಸರ್ಕಾರ ಮಾಡುವ ಟನಲ್ ಪ್ರಾಜೆಕ್ಟ್ ಅಲ್ಲಿ ಪ್ರಕೃತಿ ಬಗ್ಗೆನೂ ಯೋಚನೆ ಬರಲ್ಲ, ಅಲ್ಲಿನ ಸ್ಥಳೀಯರ ಬಗ್ಗೆ ಕೂಡ ಯೋಚನೆ ಬರಲ್ಲ. ಬೆಂಗಳೂರು ಅಂತ ಬಂದಾಗ ಯಾಕೆ? ಅವ್ರದೇ ಪ್ರಶ್ನೆ ನಾನು ಶುರುವಲ್ಲೂ ಕೇಳಿದ್ದೆ ಇದನ್ನು. ಕೇಂದ್ರ ಸರ್ಕಾರ ಮಾಡಿರುವಂತ ಪ್ರತಿಯೊಂದು ಟನೆಲ್ ಪ್ರಾಜೆಕ್ಟಿಗೂ ಕೂಡ ಒಂದು ಪ್ರಾಸೆಸ್ ಫಾಲೋ ಆಗಿದೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ, ಇದ್ರ ಪ್ರಕಾರ ಮಾಡಬೇಕು ಅನ್ನೋದಾಗಿದೆ, SOP ಫಾಲೋ ಆಗಿದೆ. ಎಲ್ಲಿ ತಪ್ಪಾಗಿ ಸಿಲ್ಕಿಯಾರ ಟನಲ್ ನಂತ ಸಮಸ್ಯೆ ಆಯ್ತೋ ಅದಾದ್ಮೇಲೆ ಪಾಠಗಳನ್ನ ಕಲಿತು ಇಡೀ ದೇಶಕ್ಕೆ SOP ಗಳನ್ನ ಕೊಟ್ಟಿದೆ. ಇಲ್ಲಿ ನೀವು ಮಾಡಬೇಕು ಅಂತ ನೀವು ಹಠ ಬಿದ್ದು ನಾವು ಇದನ್ನ ನಾವು ಶ್ರೀಮಂತರಿಗೋಸ್ಕರನೇ ಮಾಡ್ತಿದೀವಿ ಅಂತ ನೀವು ಡಿಕ್ಲೇರ್ ಮಾಡಿ ಮಾಡಕ್ ಹೋದ್ರೆ, ಅಟ್ಲೀಸ್ಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿ, ಜಿಯೋಲಾಜಿಕಲ್ ಸರ್ವೆ ಮಾಡಿ, ಬೇರೆ ಸಾಮಾನ್ಯ ಜನಕ್ಕೆ ಸಮಸ್ಯೆ ಆಗದೇ ಇರೋ ರೀತಿ ಏನಾದ್ರು ಒಂದು ಮಾಡಿ. ಇದರಿಂದ ಮಾಡಿ. ಯಾಕೆ ಮಾಡಿಲ್ಲ ನೀವು? ಬೆಂಗಳೂರಿನ ನಾಗರಿಕನಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಇದನ್ನ ನಾನು 3 ದಿಕ್ಕಿನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಒಂದು ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಸದಸ್ಯರು, ಇನ್ನೊಂದೆಡೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರು, ಹಾಗೂ ಆಸ್ ಎ ಪ್ರೊಫೆಷನ್ ಯು ಆರ್ ರೆಪ್ರೆಸೆಂಟೇಟಿಂಗ್ ಪ್ರಕಾಶ್ ಬೆಳವಾಡಿ ಅಟ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಮುಖ್ಯ ವಿಷಯಕ್ಕೆ ಬರಲ್ಲ. ಪ್ರಶ್ನೆ ಏನು ಅಂತ ಅಂದ್ರೆ, ಮಾನ್ಯ ನ್ಯಾಯಾಲಯದಲ್ಲಿ ನೀವು ಪ್ರಕಾಶ್ ಬೆಳವಾಡಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಅಕಸ್ಮಾತ್ ನಾಳೆ ನ್ಯಾಯಾಲಯ ತೀರ್ಪು ಸರ್ಕಾರದ ಪರವಾಗಾದ್ರೆ ಆಗ ನಿಮ್ಮ ನಿಲುವೇನು, ನಿಮ್ಮ ಪಕ್ಷದ ನಿಲುವೇನು, ಹಾಗೂ ಆಸ್ ಎ ರೆಪ್ರೆಸೆಂಟೇಟಿವ್ ಇನ್ ದ ಲೀಗಲ್ ಟರ್ಮ್ಸ್ ಆವಾಗ ನಿಮ್ಮ ನಿಲುವೇನು? ನಾವು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿರುವಂತದ್ದು ಈ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ನ ಲೀಗಾಲಿಟಿಯನ್ನ. ಈ ಪ್ರಾಜೆಕ್ಟ್ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ದುಡ್ಡನ್ನ ಖರ್ಚು ಮಾಡಬೇಕು ಅನ್ನೋ ಪಾಯಿಂಟ್ ಅನ್ನ ನಾವು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಪಾಲಿಸಿ ಡಿಸಿಷನ್. ಕೋರ್ಟ್ ನಲ್ಲಿ ಈ ಪ್ರಕ್ರಿಯೆ ಸರಿಗಿಲ್ಲ ಅಂತ ಬಂತು ಹೈಕೋರ್ಟ್ ನಲ್ಲಿ ಅಂತಂದ್ರೆ ಅದನ್ನ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೀವಿ. NGT ಯಲ್ಲಿ ಈಗಾಗಲೇ ಕರ್ನಾಟಕದ ಬೆಂಗಳೂರಿನ ಎಷ್ಟೋ ಜನ ನಾಗರಿಕರು NGT ಕೇಸ್ ಹಾಕೊಂಡಿದ್ದಾರೆ. ಕೋರ್ಟ್ ತೀರ್ಪು ಬರಲಿ. ಕೋರ್ಟ್ ತೀರ್ಪು ನನಗೂ ಅಪ್ಲೈ ಆಗಬೇಕು, ನಿಮಗೂ ಅಪ್ಲೈ ಆಗಬೇಕು. ನಾವು ಅದಕ್ಕೆ ತಲೆ ಬಾಗ್ತೀವಿ. ಹೊರಗಡೆ ಸಾರ್ವಜನಿಕರ ಹತ್ರ ಅಭಿಪ್ರಾಯ ಮೂಡಿಸುವಂತ ಕೆಲಸ ಅದು ರಾಜಕೀಯ ಕೆಲಸ, ಅದನ್ನ ನಾವು ಮಾಡ್ತೀವಿ. ಜನಜಾಗೃತಿ ಕೆಲಸ ಅದನ್ನ ಮಾಡ್ತೀವಿ. ನೀವು 7,500 ಕೋಟಿ ರೂಪಾಯಿಯನ್ನ 19 ಕಿಲೋಮೀಟರ್ ಮೆಟ್ರೋ ಮಾಡಬಹುದು ಅನ್ನೋದಾದ್ರೆ, ದಿನಕ್ಕೆ 2 ಲಕ್ಷ ಜನ ಉಪಯೋಗಿಸಬಹುದು ಅನ್ನೋದಾದ್ರೆ, 7,500 ಕೋಟಿ ರೂಪಾಯಿಯನ್ನ ಕಾರ್ಗಳು ಉಪಯೋಗಿಸುವಂತ ಕಾಂಟ್ರಾಕ್ಟರ್ಗೆ ಮಾತ್ರ ಕೊಡೋದು ಸರಿನಾ ಅನ್ನೋ ಪ್ರಶ್ನೆಯನ್ನು ಕೂಡ ಜನ ಕೇಳ್ತೀವಿ. ಬೆಂಗಳೂರಿಗೆ ಯಾವ್ದು ಬೇಕು ಅನ್ನೋದನ್ನ ಜನರ ಮಧ್ಯೆ ತಗೊಂಡು ಹೋಗ್ತೀವಿ. ಕೋರ್ಟ್ ನಲ್ಲಿ ಮಾಡುವಂತ ವಾದವನ್ನು ಕೋರ್ಟ್ ನಲ್ಲಿ ಮಾಡ್ತೀವಿ. ಜನತಾ ನ್ಯಾಯಾಲಯದ ಮಧ್ಯೆ ತಗೊಂಡು ಹೋಗುವಂತ ಜನಜಾಗೃತಿಯನ್ನ ಜನರ ಮಧ್ಯೆ ತಗೊಂಡು ಹೋಗ್ತೀವಿ. ಅಶೋಕ್ ಅವ್ರದೇ ಪ್ರಶ್ನೆ ಇದು. ಖಾಲಿ ಆಗಿರೋ ಖಜಾನೆಯಲ್ಲಿ ನೀವು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಟನಲ್ ರೋಡ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣಕಾಸು ಎಲ್ಲಿದೆ ಅಂತ ಹೇಳಿ ಅಶೋಕ್ ಅವ್ರು ಕೇಳಿದ ಪ್ರಶ್ನೆ ಇದಕ್ಕೆ ಪೂರಕವಾಗಿ. ಮೇಡಮ್, ಈ ಪ್ರಶ್ನೆ ಸರಿಗೆ ಇದೆ. ನಮ್ಮ ಪ್ರಯಾರಿಟೀಸ್ ಏನು ಅಂತ ನಾವು ನಮ್ಮ ಹತ್ರ ಯಥೇಚ್ಛವಾಗಿ ಅನಿಮಿತವಾಗಿರುವಷ್ಟು ದುಡ್ಡು ಸರ್ಕಾರದ ಹತ್ರ ಇಲ್ಲ. ಯಾವ ಸರ್ಕಾರದ ಹತ್ರನೂ ಇಲ್ಲ, ಕೇಂದ್ರ ಸರ್ಕಾರದ ಹತ್ರನೂ ಇಲ್ಲ, ರಾಜ್ಯ ಸರ್ಕಾರದ ಹತ್ರನೂ ಇಲ್ಲ, ದೇಶದ ಪ್ರಪಂಚದ ಯಾವ ಸರ್ಕಾರದ ಹತ್ರನೂ ಆ ರೀತಿ ಇರಲ್ಲ. ಹಲೋ ಕೇಳಿಸ್ಕೋ. ಸೊ ಹಣವನ್ನ ನಾವು ಯಾವ್ದಕ್ಕೆ ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಪ್ರಯಾರಿಟಿ ಆಗಬೇಕು. ಈಗ ಅದೇನೋ ಒಂದು ಗಾದೆ ಇದೆಯಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿ ಮಲ್ಗೆ ಹೂವು ಅಂತ. ಈ ಟನಲ್ ರೋಡ್ ಪ್ರಾಜೆಕ್ಟ್ ಆ ತರ. ನಿಮಗೆ ಗುಂಡಿ ಮುಚ್ಚಕ್ ದುಡ್ಡಿಲ್ಲ, ಕರೆಕ್ಟ್ ಆಗಿರುವಂತ ಫುಟ್ಪಾತ್ ಮಾಡಕ್ ನಿಮ್ಮ ಹತ್ರ ದುಡ್ಡಿಲ್ಲ, ಸಂಬಳ ಕೊಡೋದಿಕ್ಕೆ ಕೆಲಸ ಮಾಡ್ತಾ ಇರುವಂತ ಸರ್ಕಾರಿ ನೌಕರರಿಗೆ BMTC ನೌಕರರಿಗೆ ಸಂಬಳ ಕೊಡೋದಿಕ್ಕಿಲ್ಲ. ಇದು ಒಂದ್ ನಿಮಿಷ, ನಾವ್ BMTC ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಅಂತ ನಾನ್ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ. ಪೇಪರ್ ಅಲ್ಲಿ ಬಂದಿದೆ, ನೀವು ಅವರು ಟಿವಿ ತೋರಿಸಿದೀರಾ, ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಟೀಚರ್ಗಳು ಗಲಾಟೆ ಮಾಡ್ತಾ ಇದ್ದಾರೆ.
ನಿನ್ನೆ ಮೊನ್ನೆ ಪೇಪರ್ಗಳಲ್ಲಿ ಇರುವಂತಹ ಸುದ್ದಿ ಅಂತಂದ್ರೆ ಬಿಬಿಎಂಪಿಯ ಚಿತಾಗಾರಗಳಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ 8 ತಿಂಗಳಿಂದ ದುಡ್ಡಿಲ್ಲ. ಆಶಾ ಕಾರ್ಯಕರ್ತರದ್ದು ವರ್ಷಾನ್ಗಟ್ಲೆಯಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರಯಾರಿಟಿ ಯಾವ್ದಾಗಿರ್ಬೇಕು? ನಿಮ್ಮ ಹತ್ರ ಸರಿನಪ್ಪ, ನಾವು ಬೆಂಗಳೂರಲ್ಲಿ 300 ಕಿಲೋಮೀಟರ್ ಮೆಟ್ರೋ ಮಾಡ್ಬಿಟ್ವಿ, 300 ಕಿಲೋಮೀಟರ್ ಸಬರ್ಬನ್ ರೈಲ್ ಮಾಡ್ಬಿಟ್ವಿ, ಸಾರ್ವಜನಿಕ ಸಾರಿಗೆಯನ್ನ ನಾವು ಕಂಪ್ಲೀಟ್ ಮಾಡಾಗೋಯ್ತು, ಬೆಂಗಳೂರಿಗೆ ಹೊಸದಾಗಿರುವಂತಹ 10,000 ಬಸ್ ತಂದು ಹಾಕ್ಬಿಟ್ವಿ, ಇನ್ನೆಲ್ಲ ಮಾಡಾಯ್ತು ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ, ಇನ್ಯಾವುದೂ ಉಪಾಯ ಇಲ್ಲ. ಅದಕ್ಕೋಸ್ಕರ ಈಗ ನಾವು 43,000 ಕೋಟಿ 25 ಕಿಲೋಮೀಟರ್ ರೋಡ್ ಮಾಡೋದಿಕ್ಕೆ ನಾವು ಬಳಸ್ತಾ ಇದೀವಿ ಅಂತ ನೀವು ಬಂದ್ರೆ ಸಂತೋಷ. ಬಟ್ ಅದ್ಯಾವುದೂ ಮಾಡದಲೆ ಅದ್ಯಾವುದಕ್ಕೂ ನೀವು ಕೇಳಿದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದು ಇದಕ್ ಮಾತ್ರ 43,000 ಕೋಟಿ ರೂಪಾಯಿ ನಾವು ದುಡ್ಡು ಕೊಡಕ್ ರೆಡಿ ಇದೀವಿ ಅಂತಂದ್ರೆ ಏನರ್ಥ? ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದ್ರೆ ಇಲ್ಲಿರೋ ಸರ್ಕಾರದಲ್ಲಿ ಬಿಜೆಪಿ ಅವರು ಏನೇ ಹೇಳಿದ್ರು ಅದಕ್ಕೆ ಅವರು ಸೊಪ್ಪಾಗ್ತಾ ಇಲ್ಲ. ಅವ್ರು ಬೇಕಾದಂಗೆ ಹೇಗ್ ಬೇಕೋ ಹಾಗೆ ಕಾನೂನು ಕೂಡ ತಿದ್ದುಪಡಿ ಮಾಡ್ಕೊಂಡು ಏನ್ ಬೇಕೋ ಅದನ್ನ ಮಾಡ್ತಾನೆ ಇದ್ದಾರೆ. ಇಷ್ಟೆಲ್ಲ ನೀವು ಇದೆಲ್ಲ ಕೂಗಾಟ ಹೋರಾಟ ಮಾಡಿದ್ರು ಅವ್ರು ನಿಮಗೆ ಅಂದ್ರೆ ಸೊಪ್ಪಾಗ್ತಾರೆ. ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ಟ ಮೇಲೆ ಮುಂದಿನ ನಮ್ಮ ನಡೆ ಏನು ಅಂತ ನಿಮ್ಮ ನಡೆ ಅವನೇನ್ ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯ ಸರ್. ಜನಜಾಗೃತಿ ಒಂದೇ ಇದಕ್ಕೆ ಇರುವಂತ ಮಾರ್ಗ. ಪ್ರಜಾಪ್ರಭುತ್ವ, ಜನ ಅರ್ಥ ಮಾಡ್ಕೊಳ್ಬೇಕು, ಜನ ಎದ್ದೇಳಬೇಕು. ಪ್ರತಿ ದಿವಸ ಸರ್ ಟ್ರಾಫಿಕ್ ಅಲ್ಲಿ ಜನ ಸಾಯ್ತಾ ಇದ್ದಾರೆ. ನಿನ್ನೆ ನಾವು ಪೇಪರ್ ಅಲ್ಲಿ ಓದ್ತಾ ಇದ್ವಿ, 1.5 ಕಿಲೋಮೀಟರ್ ಹೋಗಕ್ಕೆ ಗರ್ಭಿಣಿ ಹೆಂಡತಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ 6 ಕಿಲೋಮೀಟರ್ ಹೋಗಕ್ಕೆ 1.25 ಗಂಟೆ ಕಾರಲ್ಲಿ ಹೋದ್ರು ಅಂತ. ನಾಳೆ ಬೆಳಗ್ಗೆ 43,000 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಟನಲ್ ರೋಡ್ ಮಾಡ್ಬಿಟ್ರೆ ಟಕಾರ ನಂಗೆ ನಾಳೆ ಬೆಳಗ್ಗೆ ಅಲ್ಲಿರೋರ್ಗೆ ಉಪಯೋಗ ಆಗ್ಬಿಡುತ್ತಾ? ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ವರೆಗೆ 16 ಕಿಲೋಮೀಟರ್ ರೋಡ್ ಮಾಡ್ಬಿಟ್ರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಟಿನ್ ಫ್ಯಾಕ್ಟ್ರಿಲಿ ಇರುವಂತ ಟ್ರಾಫಿಕ್ ಜಾಮ್ ಸಾಲ್ವ್ ಆಗ್ಬಿಡುತ್ತಾ? ನಾಳೆ ಬೆಳಗ್ಗೆ KR ಪುರದಲ್ಲಿ ಇರುವಂತ ಟ್ರಾಫಿಕ್ ಜಾಮ್ ಸಾಲ್ವ್ ಆಗ್ಬಿಡುತ್ತಾ? ಸರ್ಕಾರ ಏನ್ ಪ್ರಯಾರಿಟಿ? ಇದು ಜನಕ್ಕೆ ಅರ್ಥ ಆಗಬೇಕಾಗಿದೆ. ಇದು ನಾನು ಹೇಳ್ತಿರುವಂತದ್ದು ಕೆಲವು ಇಶ್ಯೂಗಳಿದಾವಲ್ಲ, ಅದು ಪಾರ್ಟಿ ಪಾಲಿಟಿಕ್ಸ್ ಇನ್ನ ಮೀರಿರುವಂತ ಇಶ್ಯೂಗಳು. ಇದು ಆ ರೀತಿಯಾದಂತ ಇಶ್ಯೂ. ನಾಳೆ ಬೆಳಗ್ಗೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಾಗ ಇದು ಈ ಟ್ರಾಫಿಕ್ ಅನ್ನುವಂಥದ್ದು ಇದು ಬಿಜೆಪಿಯವನು ಅವನಿಗೆ ಮಾತ್ರ ಟ್ರಾಫಿಕ್ ಜಾಮು, ಅಥವಾ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕೂತಿದ್ದಾರೆ ಅವನಿಗೆ ಟ್ರಾಫಿಕ್ ಜಾಮ್ ಆಗಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗತ್ತೆ. ಅದು ರಸ್ತೆ ಗುಂಡಿ ಇದ್ದಾಗ, ರಸ್ತೆ ಕೆಡದಾಗಿದ್ದಾಗ ಕಾಂಗ್ರೆಸ್ನವನು ಬೈಕಲ್ಲಿ ಹೋದಾಗ್ಲೂ ಬೀಳ್ತಾನೆ, ಬಿಜೆಪಿಯವನು ಬೀಳ್ತಾನೆ, JDS ಅವನು ಬೀಳ್ತಾನೆ. ಇಂಥ ಇಶ್ಯೂಗಳನ್ನ ನಾವು ಪಾಲಿಟಿಕ್ಸ್ ಮಾಡಕ್ ಹೋಗ್ಬಾರ್ದು. ಮೊನ್ನೆ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಒಂದು ಪೋಸ್ಟ್, ಒಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟೋ ಲಂಗ್ ಟ್ರಾನ್ಸ್ಪ್ಲಾಂಟೋ ಮಾಡಬೇಕಾಗಿತ್ತು. ಅದನ್ನ ತಗೊಂಡೋದ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಎಲ್ಲೋ ಲೈನ್ ಅಲ್ಲಿ. ಯಾವ್ದ್ರಲ್ಲಿ ತಗೊಂಡೋದ್ರು? ಮೆಟ್ರೋಲ್ ತಗೊಂಡೋದ್ರು. ಯಾಕೆ ತಗೊಂಡೋದ್ರು? ಫಾಸ್ಟ್ ಆಗಿ ಹೋಗ್ಬೋದಿತ್ತು ಅಂತ. ನಿಮಗೆ ಒಂದು ನೋಡಿ, ಈ ಕಾನ್ಸೆಪ್ಟ್ ಜನಕ್ಕೆ ಹೇಳೋದಿಕ್ಕೆ, ಕನ್ವಿನ್ಸ್ ಮಾಡೋದಿಕ್ಕೆ ಕಷ್ಟ ಆಗ್ಬೋದು. ಬಟ್ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ. ನನಗೆ ಎಷ್ಟೋ ಜನ ಹಿತೈಷಿಗಳು ನನಗೆ ಹೇಳಿದ್ರು, ನೀವು ಈ ಸಾರ್ವಜನಿಕ ಸಾರಿಗೆ ಅನ್ನೋದನ್ನ ತುಂಬಾ ಹೇಳ್ತಾ ಇದ್ದೀರಿ, ಜನಕ್ಕೆ ಅದು ಗೊತ್ತಾಗೋದಿಲ್ಲ, ಕಾಂಪ್ಲೆಕ್ಸ್ ಇಶ್ಯೂ ಹೇಳ್ಬೇಡಿ ಅಂತ. ತಿಳ್ಕಳೆ. ಬಟ್ ಆದ್ರೂ ನನ್ನಲ್ಲಿ ಮನಸ್ಸಿನಲ್ಲಿ ಇರುವಂತದ್ದನ್ನ ನಾನು ಸತ್ಯ ಹೇಳಬೇಕು. ಯಾಕೆಂದ್ರೆ ರಾಜಕೀಯದಲ್ಲಿ ಇರುವಂತವರಿಗೆ ಜನಜಾಗೃತಿ ಮಾಡುವಂತದ್ದು ಒಂದು ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಪಂಚದ ಪ್ರತಿ ದೇಶದಲ್ಲಿ ಸರ್, ಟೋಕಿಯೋ ಇರ್ಬೋದು, ಬೆಂಗಳೂರಿಗಿಂತ ದುಪ್ಪಟ್ಟು ಜನಸಂಖ್ಯೆ ಇರುವಂತಹ ಟೋಕಿಯೋದಲ್ಲಿ ಟ್ರಾಫಿಕ್ ಜಾಮ್ ಯಾಕಾಗಲ್ಲ ಅಂತಂದ್ರೆ, ಭಾರತದಲ್ಲಿ ಎಷ್ಟು ಮೆಟ್ರೋ ಇದೆ ಅದಕ್ಕಿಂತ ಹೆಚ್ಚು ಮೆಟ್ರೋ ಕವರೇಜು ಟೋಕಿಯೋ ಒಂದೇ ನಗರದಲ್ಲಿದೆ. ನಾನು ಈ ಮಾಧ್ಯಮದ ಮುಖಾಂತರ DK ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ನೀವು ನಮ್ಮ ಕುಮಾರಣ್ಣನವರು ಗ್ರಾಮ ವಾಸ್ತವ್ಯ ಮತ್ತೆ ಜನತಾ ದರ್ಶನದ ಮುಖಾಂತರ ಜನಗಳ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಯಾವ ರೀತಿ ಒಂದು ಪರಿಹಾರ ಕೊಟ್ಟರು, ಆ ರೀತಿಯಾಗಿ ಇವರು ಟನಲ್ ರೋಡ್ ಮಾಡ್ಬೇಕಂತ ಹೇಳಿದ್ರೆ ಯಾಕೆ ಜನಗಳ ಬಳಿ ಬಂದು ಒಂದು ಪ್ರಶ್ನೆನೂ ಕೇಳಿದಂಗೆ ಇವರೇ ಮಾಡ್ತಾರೆ, ಇವರೇನು ಹಿಟ್ಲರ್ ಸರ್ಕಾರ ನಡೆಸ್ತಿದ್ದಾರೆ ಏನು ಅಂತ ಒಂದು ಅರ್ಥ ಆಗ್ತಿಲ್ಲ. ನೀವು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಅವತ್ತಿಂದ ಪದೇ ಹೇಳ್ತಿರೋದು ಇದೇ ಮಾಡಬೇಕು ಅಂತ. ಸಾರ್ವಜನಿಕ ಚರ್ಚೆ ಆಗ್ಲಿ, ಎಲ್ಲಾ ಪ್ರಾಜೆಕ್ಟ್ಗಳ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಕಾನೂನು ಮತ್ತೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳೇನಿದೆ ಅದ್ರ ಪ್ರಕಾರ ಆಗಬೇಕು. ಎಕ್ಸ್ಪರ್ಟ್ಗಳನ್ನ, ಸಾರ್ವಜನಿಕರನ್ನ ಮಾತನಾಡಿಸಿ ಜನನ ವಿಶ್ವಾಸಕ್ಕೆ ತೆಗೆದುಕೊಂಡು
ಇದನ್ನ ಮುಂದುವರಿಯುವಂತ ಕೆಲಸ ಸರ್ಕಾರ ಮಾಡಬೇಕು. ಸರಿ, ಇಷ್ಟೊತ್ತು ಟನಲ್ ರಸ್ತೆಗೆ ಸಂಬಂಧಪಟ್ಟಂತೆ ಇದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ, ಹಾಗೆ ಉತ್ತರಕ್ಕಾಗಿ ನಿಮಗೂ ಎಲ್ಲರಿಗೂ ಧನ್ಯವಾದ. ಜನರಿಗಾಗಿ ಮಾಡ್ತಾ ಇರುವ ಯೋಜನೆ ಆದ್ರೆ ಜನಪರವಾಗಿ ಜನರ ಧ್ವನಿಗೆ ಕಿವಿಗೊಟ್ಟು ಮಾಡಬೇಕಾಗಿರೋ ಯೋಜನೆ ಆಗಿ ಪರಿವರ್ತನೆ ಆಗಬೇಕು. ಹೀಗಾಗಿ ಈ ಟನಲ್ ರಸ್ತೆ ಬಗ್ಗೆ ಇಷ್ಟೆಲ್ಲ ಅನುಮಾನಗಳಿರ್ಬೇಕಾದ್ರೆ ಬಹುಶಃ ಸರ್ಕಾರ ಜನರ ಈ ಅಹವಾಲುಗಳಿಗೆ ಹಾಗೆ ಜನರ ಈ ಆಗ್ರಹಕ್ಕೆ ಮತ್ತೊಂದಷ್ಟು ಸಮಯ ಕೊಟ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡು ಮುಂದುವರಿಯೋದು ಒಳ್ಳೇದೇನೋ ಅಂತ ಹೇಳಿ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್, ನಾಟಕ ಬಂದ್.